ಹೃದಯಗಳ ಪಿಸು ಮಾತು ಇದುವೇ ಸಖತ್ ಮಾತು. ನಾನು ರಹಮಾನ್. ಇನ್ನು ಅರ್ಧ ಗಂಟೆ ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ಒಬ್ಬನೇ ಅಲ್ಲ, ಕನ್ನಡದ ಕಲಿ ಇಂಡಿಯನ್ ಟೀಮ್ನ ಬೌಲಿಂಗ್ ಕೋಚ್ ವೆಂಕಟೇಶ್ ಪ್ರಸಾದ್ ಕೂಡ ನಮ್ಮ ಜೊತೆ ಇರ್ತಾರೆ. ವೆಂಕಟೇಶ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ವೆಂಕಟೇಶ್, ಟೆನ್ನಿಸ್ ಬಾಲ್ ಕ್ರಿಕೆಟಿಂದ ಲೆದರ್ ಬಾಲ್ ಕ್ರಿಕೆಟ್ ತನಕ ಜರ್ನಿ, ಸೊ ಏನು ಅನುಭವ ಕೊಟ್ಟಿದೆ? ತುಂಬ ಹಳೆ ಜರ್ನಿ ಆ್ಯಕ್ಚುಲಾಗೆ, ಬಟ್ ಆದರೆ ಚೆನ್ನಾಗಿತ್ತು ಆ್ಯಕ್ಚುಲಾಗೆ. ಯಾವ ಥರ ಅಂತಂದರೆ ನನಗೆ ಇವಾಗ ಅನಿಸುತ್ತೆ ಲೆದರ್ ಬಾಲ್ ನಾನು ಯಾಕಷ್ಟು ಇಂಟೆನ್ಸಾಗಿ ಆಡ್ತಾ ಇದ್ದೆ ಅಂತಂದರೆ ಪ್ರಾಬ್ಲಿ ನಾನು ಇಂಟೆನ್ಸಾಗಿ ಆಡ್ತಾ ಇದ್ದೆ. ನಾನು ಸೊ ಕಂಟಿನ್ಯೂ ಆಗಿದೆ. ಇನ್ಫ್ಯಾಕ್ಟ್ ನಾನು ಟೆನ್ನಿಸ್ ಬಾಲ್ ಆಡ್ತಾನೋ ನನಗೆ ಸೋಲು ಅಂತಾರೆ ಆಗ್ತಾ ಇರಲಿಲ್ಲ, ಅಥವಾ ಯಾವ್ದಾದ್ರು ಬ್ಯಾಟ್ಸ್ಮನ್ ನನ್ನ ಬೌಲಿಂಗ್ನ ಹೊಡಿತಾ ಏನಂತಾರೆ ಆಗ್ತಾ ಇರಲಿಲ್ಲ. ನನಗೆ ಒಂಥರ ತುಂಬ ಇಂಟೆನ್ಸ್ ಆಗಿ ಆಡ್ತಾ ಇದ್ದೆ, ಗೆಲ್ಲೇಬೇಕು ಯಾವಾಗ ನೋಡೋರು ಆ ಥರ ಇತ್ತು. ಸೊ ಪ್ರಾಬ್ಲಿ ಇದು ಹ್ಯಾಬಿಟ್ ಹಂಗೆ ಕಂಟಿನ್ಯೂ ಆಯಿತು ಅದೊಂದು. ಪ್ಲಸ್ ಆಲ್ಸೋ ಒಂಥರ ಒಳ್ಳೇದಾಯಿತು ನನಗೆ ಆ ಹ್ಯಾಬಿಟ್ ಇದ್ದಿದ್ದರಿಂದ. ಇಟ್ ವಾಸ್ ರಿಯಲಿ ಗುಡ್, ಒಂಥರ ಸಕ್ಸೀಡ್ ಆಗೋಕ್ಕೆ ಅದು ಹೈಯೆಸ್ಟ್ ಲೆವೆಲ್. ಬಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಾನು ಇವತ್ತೂ ಬೇಕಾದ್ರೆ ಆಡಿದ್ರೆ ಟೆನ್ನಿಸ್ ಬಾಲ್ ಆದ್ರೆ ಇವತ್ತು ನಾನು ಪ್ರಾಬ್ಲಿ ಲೆದರ್ ಬಾಲ್ ಕ್ರಿಕೆಟ್ಗಿನ್ನ ಜಾಸ್ತಿ ಎಂಜಾಯ್ ಮಾಡ್ಬೋದೇನೋ. ಸೊ ಅಷ್ಟು ಎಂಜಾಯ್ ಮಾಡ್ತೇನೆ ಟೆನ್ನಿಸ್ ಬಾಲ್ ಕ್ರಿಕೆಟು. ಆ್ಯಂಡ್ ಆಲ್ಸೋ ದಟ್ ಟಾಟ್ ಮಿ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಅದೇನೆ ಅಂದರೆ ಒಂಥರ ಕಮಿಂಗ್ ಬ್ಯಾಕ್ ಫ್ರಮ್ ಸೆಟ್ ಬ್ಯಾಕ್ಸ್, ಸೋಲೋ ಥರ ಸಿಚುವೇಶನಲ್ಲಿದ್ದು ಗೆಲ್ಲಬೇಕು ಅಂತಂದರೆ, ಅಥವಾ ಬೀಂಗ್ ಕ್ರಿಯೇಟಿವ್, ಸೊ ಏನೇನು ಮಾಡ್ಬೋದು, ಫೀಲ್ಡ್ ಪ್ಲೇಸ್ಮೆಂಟ್ಸು ಅಥವಾ ಬೌಲಿಂಗ್ನಲ್ಲಿ ಬೇರೆ ಥರ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆ ಹ್ಯಾಬಿಟ್ ಎಲ್ಲ ನಾನು ಆ ಟೆನ್ನಿಸ್ ಬಾಲ್ ಆಡ್ತಾ ಇದ್ದಾಗ ಇದ್ದಿದ್ದರಿಂದ ಸೊ ಹಂಗೆ ಬೆಳೀತಾ ಬಂತು ಇದನ್ನೆಲ್ಲ ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ. ಸೊ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ರಿಯಲಿ ಎಂಜಾಯ್ಡ್ ಪ್ಲೇಯಿಂಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್. ಸ್ಪೆಷಲಿ ನನಗೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ನನಗೆ ಸಾಯಂಕಾಲ ಆಡಲಿಲ್ಲ ಅಂತಂದರೆ ಆ ದಿನ ಕಂಪ್ಲೀಟ್ ಆಗ್ತಾರೆ. ನನಗೆ ಮಳೆ ಗಿಳೆ ಬಂದ್ಬಿಡ್ತು ಸಾಯಂಕಾಲ, ನನಗೆ ಅದನ್ನು ಆಗ್ತಾನೆ ಇರಲಿಲ್ಲ. ಒಂಥರ ಏನಪ್ಪ ಇವತ್ತು ಆಡಲೇ ಇಲ್ಲ, ಇವತ್ತು ಒಂಥರ ಬೇಜಾರಲ್ಲೇ ಇರ್ತಾ ಇದ್ದೆ ನಾನು. ಸೊ ಆ ಟೆನ್ನಿಸ್ ಬಾಲ್ ಕ್ರಿಕೆಟ್ ನಾನೊಂದು 4 o'clock to 6:30 ತನಕ ಆಡಿದ್ರೇ ಒಂಥರ ಡೇ ಕಂಪ್ಲೀಟ್ ಆಗ್ತಾ ಇತ್ತು. ವಾಪಸ್ ಬಂದು ಓದೋದು ಬರೆಯೋದು ಅದನ್ನು ಮಾಡ್ತಾ ಇದ್ದೆ. ಸೊ ಆಸ್ ಸೂನ್ ಆಸ್ ಐ ಕಮ್ ಬ್ಯಾಕ್ ಫ್ರಮ್ ಮೈ ಸ್ಕೂಲ್, ನಾನು ವಿದ್ಯಾಮಂದಿರನಲ್ಲಿ ಓದ್ತಾ ಇದ್ದೆ ಐಟೆ ಕಾಲೋನಿಯಲ್ಲಿ. ಸೊ ಮುಗಿಸಿದ ತಕ್ಷಣ ಬಂದು ಡ್ರೆಸ್ ಚೇಂಜ್ ಮಾಡಿ ಇಮ್ಮಿಡಿಯೇಟ್ ಗ್ರೌಂಡ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋರು, ಎಲ್ಲ ಆ ಕಡೆ ಓದ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಒಂಥರ ನಮಗೆ ತುಂಬಾ ಚೆನ್ನಾಗಿತ್ತು. ಮ್ಯಾಚ್ಗಳು ಆಡ್ತಾ ಇದ್ವಿ, ಕಾಂಪಿಟೇಷನ್ಸ್ ಎಂಟರ್ ಆಗ್ತಾ ಇದ್ವಿ, ಟೂರ್ನಮೆಂಟ್ಸ್ ಎಂಟರ್ ಆಗ್ತಾ ಇದ್ವಿ. ಸೊ ಒಂಥರ ಚೆನ್ನಾಗಿತ್ತು. ದೂರವಾಣಿ ಕ್ರಿಕೆಟರ್ಸ್ ಮತ್ತೆ MRF ಕ್ರಿಕೆಟರ್ಸ್ ಆ ಒಂದು ದಿನಗಳು ಅಂದ್ರೆ ವೆಂಕಟೇಶ್ ಪ್ರಸಾದ್ ಒಂದು ತಮ್ಮ ಬೌಲಿಂಗ್ ನ ಕಲ್ಟಿವೇಟ್ ಮಾಡ್ಕೊಂಡಾಗ ಫಾಸ್ಟೆಸ್ಟ್ ಬೌಲರ್, ಸ್ವಿಂಗ್ ಜಾಸ್ತಿ ಒಂದು ಸಿಗ್ತಾ ಇತ್ತು. ಬಟ್ ಬರ್ತಾ ಆ ಒಂದು ಪೇಸ್ ಅಲ್ಲೂ ಕೂಡ ಕಮ್ಮಿ ಆಯ್ತು. ಇನ್ನೊಂದು ಅಂಶ ಲೆಗ್ ಬ್ರೇಕ್ ಮತ್ತೆ ಸ್ಲೋವರ್ ಒನ್ಸ್ ಡೆವಲಪ್ ಮಾಡಿದೆ ವೆಂಕಟೇಶ್. ಸೊ ಆ ಒಂದು ಡೆವಲಪ್ಮೆಂಟ್ ಹೇಗೆ? ಹೌದು. ಸೊ ಅದೇ, ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್, ನಾನು ದೂರವಾಣಿ ಕ್ರಿಕೆಟರ್ಸ್ ಅಂದ್ಬಿಟ್ಟು ಒಂದು ದೂರವಾಣಿ ಕ್ರಿಕೆಟ್ ಕ್ಲಬ್ ಅಂದ್ಬಿಟ್ಟು ಒಂದು ಶುರು ಮಾಡಿದ್ರು ನಮ್ಮ ITI ಕಾಲೋನಿನಲ್ಲಿ. ಸೊ ನಾನು ಟೆನ್ನಿಸ್ ಬಾಲಲ್ಲೂ ಜೋರಾಗಿ ಹಾಕ್ತಾ ಇದ್ದೆ. ಸೊ ಆಮೇಲೆ ಕೆಲವರು ಬಂದು ಹೇಳೋರು, ನಿನಗೆ ಒಳ್ಳೆ ಹೈಟ್ ಇದೆ ಮತ್ತು ಚೆನ್ನಾಗಿ ಮಾಡ್ತೀಯ ಬೌಲಿಂಗು, ಬಟ್ ಟೆನ್ನಿಸ್ ಬಾಲೇ ಆಡ್ಕೊಂಡಿದ್ರೆ ನೀನು ಅಷ್ಟೊಂದು ಮುಂದೆ ಬರೋಕ್ಕೆ ಆಗೋದಿಲ್ಲ. ಸೊ ಯಾಕೆ ನೀನು ಲೆದರ್ ಬಾಲ್ ಆಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಆವಾಗ ಸರಿ ಸೊ ಟ್ರೈ ಮಾಡೋಣ ಅದರಲ್ಲಿ. ನೀವಾಗ ಅದರ ನಾನು ಶುರು ಮಾಡಿದ್ದೆ ಟೆನ್ನಿಸ್ ಬಾಲ್, ಲೆದರ್ ಬಾಲ್ನ. ಸೊ ಶುರು ಮಾಡಿ ಹಾಗೆ ನಾನು ಮಾಡ್ತಾ ಇದ್ದೆ. ಐ ಲವ್ ಬೌಲಿಂಗ್. ಪ್ರಾಬ್ಲಿ ಅದೊಂದು ಸೇಯಿಂಗ್ ಇದೆ, ಫಾಸ್ಟ್ ಬೌಲರ್ಸ್ ಆರ್ ಬಾರ್ನ್, ದೇ ಆರ್ ನಾಟ್ ಮೇಡ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಪ್ರಾಬ್ಲಿ ದಟ್ ಮೈಟ್ ಬಿ ಟ್ರೂ ಡೆಫಿನೆಟ್ಲಿ ಇನ್ ಮೈ ಕೇಸ್. ಅದಕ್ಕಂದ್ರೆ ನನಗೆ ಬ್ಯಾಟಿಂಗ್ನಲ್ಲಿ ಒಂದು ಇಂಟ್ರೆಸ್ಟೇ ಇರಲಿಲ್ಲ. ಯಾರಪ್ಪ ಪ್ಯಾಡ್ಗಳೆಲ್ಲ ಹಾಕೊಂಡು ಹೋಗಿ ಆಡ್ತಾರೆ, ಸರಿ ನೀನು ಬಾಲ್ ಕೊಡಿ, ನಾನು ಬೇಕಾದ್ರೆ 2 hours 3 hours ಬೌಲಿಂಗ್ ಮಾಡ್ತೀನಿ ನಾನು. ಸೊ ನಾನು 3 ಗಂಟೆ ಕಾಲ ಬೌಲಿಂಗ್ ಮಾಡ್ತಾ ಇದ್ದೆ ನಾನು, ಫಾಸ್ಟ್ ಬೌಲಿಂಗ್. ಸೊ ನನಗೆ ಆವಾಗ ಸೀಮ್ ಪೊಸಿಷನ್ ಅಂದರೆ ಏನು, ಮತ್ತು ಯಾವ ಥರ ಟೆಕ್ನಿಕ್ ಇರಬೇಕು ಫಾಸ್ಟ್ ಬೌಲರ್ಗೆ ಅವೆಲ್ಲ ಏನಿಲ್ಲ. ಸುಮ್ಮನೆ ಓಡ್ಕೊಂಬಂದು ಜೋರ ಹಾಕೋದು ಬೌಲಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಐ ವಾಸ್ ಬೌಲಿಂಗ್ ಪ್ರಿಟಿ ಕ್ವಿಕ್ ಆ್ಯಕ್ಚುಲಿ. ಕೆಲವರು ಹೇಳೋರು ಫಸ್ಟ್ ಡಿವಿಷನಲ್ಲೇ ಹೇಳೋರು, ನಾನು ಅವಾಗ 17 ವರ್ಷ ಏನೋ ಇದ್ದೆ. ಫಸ್ಟ್ ಡಿವಿಷನಲ್ಲೇ ಹೇಳೋರು, ಬೇಡಪ್ಪ ನೀನು ಸ್ವಲ್ಪ ಮುಂದೆ ಹಾಕಪ್ಪ ನೀನು ಬೌಲಿಂಗು, ಶಾರ್ಟ್ ಹಾಕ್ಬೇಡ ಅಂದ್ಬಿಟ್ಟು. ಅಂದರೆ ಒಂದು ನನ್ನ ಹೈಟ್ ಅಡ್ವಾಂಟೇಜ್ಗೋಸ್ಕರ ನನಗೆ ಒಳ್ಳೆ ಬೌನ್ಸ್ ಬೇರೆ ಸಿಗೋದು. ಸೊ ಅದರಿಂದ ಏನಾಯಿತು, ಹಂಗೆ ಶುರು ಮಾಡಿದೆ ನಾನು ದೂರವಾಣಿ ಕ್ರಿಕೆಟರ್ಸ್ ಹೋಗಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದು. ಮತ್ತು ನಮ್ಮ ಫಾದರ್ ITನಲ್ಲಿ ಕೆಲಸ ಮಾಡ್ತಾಯಿದ್ರು, ಮತ್ತು ನಾನು ITI ಕಾಲೋನಿ ಇದ್ದಿದ್ದರಿಂದ ITIದೇ ಒಂದು ತುಂಬ ಚೆನ್ನಾಗಿತ್ತು ಟೀಮ್. ಸೊ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಆಡ್ತಾಯಿದ್ರು, ಶ್ರೀನಿವಾಸ್ ಪ್ರಸಾದ್ ಮತ್ತು ಪ್ರಕಾಶ್ ರಾಥೋಡ್ ಅಂತ ಅಭಿರಾಮ್ ಅವರೆಲ್ಲ ಆಡ್ತಾಯಿದ್ರು, ITIನಿಂದ ಸ್ಟೇಟ್ಗೆ ಆಡ್ತಾಯಿದ್ರು. ಸೊ ಅವ್ರಿಗೆಲ್ಲ ಬೌಲಿಂಗ್ ಮಾಡಿ ಅವ್ರ ಜೊತೆ ನಾನು ಬೌಲಿಂಗ್ ಕಲ್ತ್ಕೊಂಡು. ಸೊ ಐ ಥಿಂಕ್ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಮಿ. ಸೊ ಹಂಗೆ ಶುರು ಆಯಿತು ನಂದು ಲೆದರ್ ಬಾಲ್. ಸೊ ಐ ಪ್ರಾಬ್ಲಿ ಸ್ಟಾರ್ಟ್ ಅ ಬಿಟ್ ಲೇಟ್. ಇವಾಗೆಲ್ಲ ನೋಡಿದ್ರೆ 10 ವರ್ಷಕ್ಕೆ 11 ವರ್ಷಕ್ಕೆ ಆಡ್ತಿದ್ದಾರೆ ಲೆದರ್ ಬಾಲ್ ಕ್ರಿಕೆಟು. ನಾನು ಆಡಿದ್ದೆ 17 ವರ್ಷಕ್ಕೆ. ಸೊ ನಾನು
ಸೇ ವೆನ್ ಐ ಕೇಮ್ ಫಾರ್ ದಿಸ್ ಅಂಡರ್ 19 ಸೆಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇತ್ತು, ನನಗೆ ಗೊತ್ತೂ ಇರಲಿಲ್ಲ ಅದಿದೆ ಅಂದ್ಬಿಟ್ಟು. ಅವಾಗ ಬಂದೆ ನಾನು, ಐ ವಾಸ್ ಓವರ್ ಏಜ್ ಬೈ 2 months. ಸೊ ದಟ್ಸ್ ಹೌ ಐ ಡಿಂಟ್ ಇವನ್ ರೆಪ್ರೆಸೆಂಟ್ ಸ್ಟೇಟ್ ಫಾರ್ ಇನ್ ದಿಸ್ ಅಂಡರ್ 19 ಕ್ಯಾಟಗರಿ. ಅದಾದಮೇಲೆ ನಾನು ಐ ವೆಂಟ್ ಟು MRF. ಅಷ್ಟೊತ್ತಿಗೆ ನಾನು ಫಸ್ಟ್ ಡಿವಿಷನ್ ಆಡಿದ್ದೆ. ದೆನ್ ಐ ರೆಪ್ರೆಸೆಂಟೆಡ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ನಾನು ಐ ವಾಸ್ ದಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅಟ್ ದ ಟೈಮ್. ಸೊ ಆ ಥರ ಆಗಿ ನನಗೆ ಅದೇ ಒಂದು 2 ವರ್ಷ ಆದಮೇಲೆ by 19 years I was playing for my college and for the university. ಹಾಗಾಗಿ ಏನಾಯಿತು, ಒಂದು being the best bowler in the South Zone inter university ಮ್ಯಾಚಸ್ನಲ್ಲಿ ಹೈದರಾಬಾದ್ನಲ್ಲಿ ಆಡಿದಾಗ ಅದನ್ನು ರೆಕಗ್ನೈಸ್ ಮಾಡಿ, ಸೊ ಆವಾಗ ನನಗೆ MRF ಅವರು ಪೇಸ್ ಆನ್ ನೇಷನ್ಗೆ ಕರೆದ್ರು, ಬಂದು ಯು ಕ್ಯಾನ್ ಜಸ್ಟ್ ಬಿ ದೇರ್, ಸ್ವಲ್ಪ ಕಲಿಬೋದು. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಮಿ ಅ ಗ್ರೇಟ್ ಡೀಲ್ ಇನ್ ಟರ್ಮ್ಸ್ ಆಫ್ ಫಿಟ್ನೆಸ್, ಇನ್ ಟರ್ಮ್ಸ್ ಆಫ್ ನೋಯಿಂಗ್ ಅ ಫ್ಯೂ ಥಿಂಗ್ಸ್ ಅಬೌಟ್ ಬೌಲಿಂಗ್. ಆ್ಯಂಡ್ ಆಲ್ಸೋ ಡೆನಿಸ್ ಲಿಲ್ಲಿ ಇದ್ರು ಅವಾಗ. ಸೊ ಅಫ್ಕೋರ್ಸ್ ಈವನ್ ನೌ ಹಿ ಈಸ್ ಸ್ಟಿಲ್ ದೇರ್ ಆಸ್ ಅ ಕೋಚ್. ಸೊ ಇಟ್ ಹೆಲ್ಪ್ ಮಿ ಅ ಗ್ರೇಟ್ ಡೀಲ್ ಆ್ಯಕ್ಚುಲಿ. ಓಕೆ ವೆಂಕಟೇಶ್, ಫಸ್ಟ್ ಕಾಲ್ ಇಂಡಿಯನ್ ಟೀಮಿಂದ ಬಂದಾಗ ಮನೋಜ್ ಪ್ರಭಾಕರ್ನ ರಿಪ್ಲೇಸ್ಮೆಂಟ್ ಮಾಡಿದ್ರಿ. ಅದಾದ ನಂತರ ಎಲ್ಲರೂ ಕೂಡ ಕಾಯ್ತಾ ಇದ್ರು ಕಪಿಲ್ ದೇವ್ ಅವರು ರಿಟೈರ್ಮೆಂಟ್ ಈಗ ಆಗ್ತಾರೆ, ಸೊ ಇನ್ನೊಬ್ಬ ಬೌಲರ್ನ ಅದೇ ಆಗುತ್ತೆ ಅಂತ. ಸೊ ಆ ಒಂದು ಟೈಮಲ್ಲಿ ಕಾಣಿಸಿದ್ದು ನ್ಯೂಜಿಲೆಂಡ್ ಸೀರೀಸ್ ಐ ಗೆಸ್. ಸೊ ವೆಂಕಟೇಶ್ ಪ್ರಸಾದ್ ಅವರು, ಸೊ ಆ ಒಂದು ಫಸ್ಟ್ ಕಾಲ್ ಬಂದಾಗ ವೆಂಕಟೇಶ್ ಅವರ ಒಂದು ಹೇಗಿತ್ತು ಆ ಒಂದು ಟೈಮಲ್ಲಿ ಅಂತ? It was amazing. There's no doubt about it. ಒಂಥರ ನಾನು ಅಷ್ಟೊತ್ತಿಗೆ ಸೌತ್ ಝೋನ್ ಆಡ್ತಾ ಇದ್ದೆ ನಾನು, and I had also represented a couple of years of state cricket. And in fact, ನಾನು the people who I used to look up to was one is Kapil Dev. ನನಗೆ ಯಾರು ಆ ಥರ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ, ಪ್ಲೀಸ್, ಬಟ್ ಅದರ್ವೈಸ್ ಕಪಿಲ್ ದೇವ್ ವಾಸ್ ಮೈ ರೋಲ್ ಮಾಡೆಲ್ ಫಾರ್ ಶೂರ್. ಒಂಥರ ಐ ಯೂಸ್ ಟು ಲುಕ್ ಅಪ್ ಟು ಹಿಮ್. 83ನಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದು, ಮತ್ತೆ so many things actually which motivated a lot of cricketers to take up cricket. One, ಇನ್ನೊಂದು to be as good as Kapil Dev, ಒಂಥರ you always look up to somebody doing well, ಅವ್ರನ್ನ ಫಾಲೋ ಮಾಡೋಣ ಅಂದ್ಬಿಟ್ಟು. In my case it was Kapil Dev. And also having said that, our own Srinath and Anil Kumble were also playing for the Indian team. So ನಾವೆಲ್ಲ ಒಟ್ಟಿಗೆ ಆಡಿದ್ದೀವಿ, ಮತ್ತೆ ಅವರಿಬ್ರು ಆವಾಗಲೇ in 91, 92 they were all playing for the Indian team. ಸೊ ಅದೊಂಥರ ಮೋಟಿವೇಶನ್ ಇತ್ತು, ಅವ್ರು ಆಡಿದ್ದಾರೆ ನಾನು ಆಡಬೇಕು ಅವ್ರ ಥರ. ಸೊ ಆ್ಯಂಡ್ ಆಲ್ಸೋ ದೇ ವಾಸ್ ಸೋ ಹೆಲ್ಪ್ಫುಲ್. ವಾಪಸ್ ಬರೋರು ಬಂದ್ಬಿಟ್ಟು ದೇ ಯೂಸ್ ಟು ಹ್ಯಾವ್ ಅ ಲಾಟ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಕಾನ್ವರ್ಸೇಷನ್ ವಿತ್ ಅಸ್. ಡಿಸ್ಕಷನ್ಸ್ ನಡೀತಾ ಇತ್ತು, ಹೆಂಗೆ ಅಲ್ಲಿ ಹೊರಗಡೆ ಹೆಂಗೆ ಇರುತ್ತೆ ಪಿಚ್ಗಳು, ಮತ್ತು ಯಾವ ಥರ ಆಡ್ತಾರೆ, ಯಾವ ಥರ ಅಪ್ರೋಚ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಐ ವಾಸ್ ಅ ಕೀನ್ ಅಬ್ಸರ್ವರ್ ಬೇಸಿಕಲಿ. ಸೊ ಅದರಿಂದ ನಾನು ತುಂಬಾ ಕಲಿತೆ ನಾನು ಅವ್ರ ಹತ್ರ ಮಾತಾಡಿ ಮತ್ತು ಅವ್ರ ಜೊತೆ ಆಡಿ. ಸೊ ಸೌತ್ ಝೋನಲ್ಲಿ ಆಡ್ತಾ ಅಫ್ಕೋರ್ಸ್ ದಟ್ ಒನ್ ಪರ್ಟಿಕ್ಯುಲರ್ ಇನ್ 94 ಇಟ್ ವಾಸ್ ವೆರಿ ಗುಡ್ ಫಾರ್ ಮೀ. ಅಂದರೆ ನಾನು ಸೌತ್ ಝೋನಲ್ಲೂ ಒಂದು 5 wicket hauls ಆ್ಯಂಡ್ 6 wicket hauls ಆ ಥರ ಬರ್ತಾಯಿತ್ತು. ನಾಟ್ ಜಸ್ಟ್ ಇನ್ ದಿಲೀಪ್ ಟ್ರೋಫಿ, ಇವನ್ ಇನ್ ಒನ್ ಡೇ ಗೇಮ್, ಅದು ದೇವ್ದು ಟ್ರೋಫಿ ಅಂತ ಕರಿತೀವಲ್ಲ, ಅದರಲ್ಲೂ ನನಗೆ. ಸೊ ಆ ಥರ ಆಗಿ ಆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಇಟ್ ವಾಸ್ ವೆರಿ ಗುಡ್ ಫಾರ್ ಮೀ. And at the same time, of course, Manoj Prabhakar got injured in 94 when Indian team was there in New Zealand. So hagagi nanige they called me to replace him, and that was the turning point. And it was an amazing feeling. ಯಾಕಂದ್ರೆ ಎಲ್ಲರೂ ಯಾರು ಇವತ್ತು ಕ್ರಿಕೆಟ್ ಶುರು ಮಾಡೋಣ ಬೈ ಸೇ at the age of 11 years, ಏನಪ್ಪ ನೀನು, what do you want to do ಅಂತಂದ್ರೆ I want to represent the country. And that's everybody's dream, and here my dream had come true. ಓಕೆ, ಖಂಡಿತ. ಮತ್ತೊಂದು ಅಂಶ ಅಂದರೆ ಈಗ ಏನು ವೆಂಕಟೇಶ್ ಪ್ರಸಾದ್ ಅನ್ನೋ ಒಬ್ಬ ಫಾಸ್ಟ್ ಬೌಲರ್ ಇಂಡಿಯಾ ಟೀಮಲ್ಲಿ ಇದ್ದಾನೆ ಅಂತ ರೆಕಗ್ನೈಸ್ ಆಗಿದ್ದು ಬಹುಶಃ ಇಂಗ್ಲೆಂಡ್ ಸೀರೀಸು, ಆ ಒಂದು 5 wicket ಒಂಚೂರು ಟೆಸ್ಟ್ ಮ್ಯಾಚ್ ಅಂತ ಅನ್ಸುತ್ತೆ. ವೆಂಕಿ ಈಸ್ ಎ ಕೂಲ್ ಗಾಯ್, ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತುಂಬ ಕೂಲ್ ಆಗಿರ್ತಾರೆ ಫೀಲ್ಡಲ್ಲಿ ಅನ್ನೋದು ಇತ್ತು. ಬಟ್ ಇದ್ದಕ್ಕಿದ್ದಂಗೆ ವೆಂಕಿ ಅಗ್ರೆಸಿವ್ ಆಗಿದ್ದು ಯಾವಾಗ ಅಂತ ಆ ಒಂದು ನಮಗೆ ನೆನಪಿರೋ ಹಾಗೆ 96 ವರ್ಲ್ಡ್ ಕಪ್, ಅದಕ್ಕಿಂತ ಮುಂಚೆ ಕಟಕಲ್ಲಿ. ಸೊ ಏನು ಪ್ರೊವೋಕ್ ಮಾಡ್ತು ಈ ರೀತಿ ಒಂದು ಅಗ್ರೆಸಿವ್ ಆಗೋದಕ್ಕೆ ಅಂತ? ವೆಲ್, ಇಟ್ಸ್ ಐ ಥಿಂಕ್ ಇದು ಈ ಅಗ್ರೆಷನ್ನು ಇಟ್ಸ್ ಇನ್ಬಾರ್ನ್ ಬೇಸಿಕ್ಲಿ. ನನಗೆ ಅದೇ ನಾನು ಹೇಳಿದೆ ಅಲ್ಲ ಆವಾಗಲೇ ಇದರಲ್ಲೂ, ಐ ವಾಸ್ ಟಾಕಿಂಗ್ ಅಬೌಟ್ ದಿ ಟೆನ್ನಿಸ್ ಬಾಲ್ ಕ್ರಿಕೆಟು ಮತ್ತು ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ ಐ ಸಾರ್ಟ್ ಆಫ್ ಡಿನ್ ವಾಂಟ್ ಟು ಲೂಸ್. ಮತ್ತು ಒಂಥರ ಬ್ಯಾಟ್ಸ್ಮನ್ ಫೋರೋ ಅಥವಾ ಅದು ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ, ಫೋರ್ ಹೊಡೆದ್ರೇನೋ ಅಥವಾ ನನ್ನ ಬೌಲಿಂಗ್ನಲ್ಲಿ. ಸೊ ಐ ಕುಂಟ್ ಟೇಕ್ ಇಟ್ ಆ್ಯಕ್ಚುಲಿ. ಸೊ ಇದರಲ್ಲಿ ಚೆನ್ನಾಗಿ ಹಾಕ್ತಾ ಇರ್ತೀರ ಬೌಲಿಂಗು, ಎಡ್ಜ್ನಲ್ಲಿ ಫೋರ್ ಹೊರಟೋಗುತ್ತೆ. there's so many things which happen actually. So adrinda onasati a few of them they take out their emotions actually. So adinna it's very difficult to control. So ಏನು ಮಾಡ್ತೀರಾ, ಐ ಮೀನ್ ಇದನ್ನು ಅವತ್ತು ಆ ಥರನೇ ಇತ್ತು, ಸಿಚುವೇಶನ್ ಕೂಡ ಆ ಥರನೇ ಇತ್ತು. ಇನ್ ದ ಸೆನ್ಸ್ ದ ವೇ ದೇ ವರ್ ಗೋಯಿಂಗ್, ದಿ ಪಾಕಿಸ್ತಾನ್ ಬ್ಯಾಟ್ಸ್ಮನ್ ದಟ್ ಸೈದ್ ಅನ್ವರ್ ಆ್ಯಂಡ್ ಆಮಿರ್ ಸೋಹೆಲ್, and of course Amir, the following other batsmen also, the following batsmen as well, even they were playing really well.
ಸೊ ಇನ್ ನೋ ಟೈಮ್ ಒಂಥರ ದಿ ಸ್ಕೋರ್ ವಾಸ್ ಓವರ್ 100 runs, ವಿಕೆಟ್ಸ್ ಇರಲಿಲ್ಲ. ಸೊ ಆವಾಗ ವಿ ನೀಡೆಡ್ ಅ ವಿಕೆಟ್ ವೆರಿ ಬ್ಯಾಡ್ಲಿ. ಇದು ಆಮಿರ್ ಸೋಲ್ ಸ್ಟಾರ್ಟೆಡ್ ದ ಹೋಲ್ ಥಿಂಗ್. ಇಫ್ they remember looking at that video or that game, on 4 ಹೊಡೆದ, ಕೈ ತೋರಿಸ್ದ ಫಸ್ಟು. ಸೊ ಈ ಥರ ಸ್ಟಾರ್ಟ್ ಆಯಿತು. So then what happened, of course, I came back and then I changed the angle of my run up, from over the stumps to around the stumps. Then sort of wanted to, actually ಏನು ಪ್ಲಾನ್ ಇತ್ತು ಅಂತಂದರೆ ನಂದು, okay, the next ball I had to come back because there's so much of pressure. ನಾನು ನೋಡಿದೆ at one stage I was standing, during that game I was standing at fine leg, and I just happened to look at the crowd. It was houseful, it was fully packed. Okay, and also say 10-15,000 were outside the ground, in fact, match idanalli. So ನಾನು at one stage ನೋಡಿದಾಗ crowdನ, they were pin drop silence, because of course I could I can understand, ಯಾಕಂದರೆ ಅವ್ರು ಅಷ್ಟು ಜನ ಅವ್ರು ಹೊಡಿತಾ ಇದ್ದಾಗ nobody likes it, being an Indian and Indian follower, so nobody likes it. So of course the team also needed a wicket very badly, so I just happened to change my angle, something that ಅದು ಇಂಪಲ್ಸಿವ್ ಒಂಥರ ಆ ಕಡೆ ಓಕೆ ನಾನು ಚೇಂಜ್ ಮಾಡೋಣ ಆ್ಯಂಗಲ್ನ, ಸೊ ಜಸ್ಟ್ ಟು ಕೀಪ್ ಇಟ್ ಕ್ಲೋಸ್ ಟು ಹಿಸ್ ಬಾಡಿ ಅಂದ್ಬಿಟ್ಟು ಆ ಥರ ಶುರು ಆಗಿದ್ದು. ಆ್ಯಂಡ್ ಆಫ್ಕೋರ್ಸ್ ಅವನು ಅದಕ್ಕೆ ಪ್ರೀವಿಯಸ್ ಬಾಲ್ ಅವ್ನಿಗೆ ತೋರಿಸ್ದ, ನೆಕ್ಸ್ಟ್ ಬಾಲ್ ಅಲ್ಲಿಗೆ ಹೊಡಿತೀನಿ ಅಂತೆಲ್ಲ ಹೇಳಿ ಏನೇನೋ ಆ ಥರ ಸ್ವಲ್ಪ ನಡೀತು, ಮಾತುಕತೆ ನಡೀತು ಬಿಟ್ವೀನ್ ಬೋತ್ ಆಫ್ ಅಸ್. ಐ ಡೋಂಟ್ ವಾಂಟ್ ಟು ಗೋ, ಇದು ನಾನು ಅದನ್ನು ಮುಂದೆ ಏನೇನಾಯಿತು ಅಂತ ಹೇಳಕ್ಕೆ ಇಷ್ಟಪಡಲ್ಲ ಇಲ್ಲಿ ಈ ಶೋನಲ್ಲಿ. ಸೊ ಅದಾದಮೇಲೆ when I changed it, and then this is what I thought, okay, again bowl up to him, okay, good length ನಲ್ಲಿ, hit the good length area and keep it close to the stumps and not give him room to play that cut shot. So ಈ ಥರ ಇದನ್ನಲ್ಲಿ ಪ್ಲಾನ್ ಮಾಡ್ಕೊಂಡು ಬೌಲಿಂಗ್ ಮಾಡಿದೆ. ಫಸ್ಟೇ ಡಿಸೈಡ್ ಆಗಿತ್ತು ನಾನು ವಿಕೆಟ್ ತೆಗಿತೀನಿ ಅಂತ ಹೇಳಿ. Oh well, as a bowler I would love to have a wicket every ball, but ಆ ಥರ ಆಗೋದಿಲ್ಲ. Of course you need to be positive, and ಸೊ ಆ ಥರ ಆಗಿ ಅಫ್ಕೋರ್ಸ್ ಅವನು ಹೇಳಿತಾರನೇ ಹಿಂದಿನ ಬಾಲ್ ಹೇಳಿತಾರೆ, ತಿರ್ಗಿ ಅದೇ ಶಾಟ್ ಹೊಡೆಯಕ್ಕೆ ಹೋದ, and the ball was not as far as expected or what he thought, so it was close to the body and close to the stump, so he completely missed the line, and the rest is history. Of course I had to show him my so ಆ ಥರ ಆಗಿ ಪೆವಿಲಿಯನ್ಗೆ ಹೋಗು ನೀನು, ಅದು ಇದು ಏನೋ ಸ್ವಲ್ಪ ತಿರ್ಗಾ ಮಾತುಕತೆ ಆಗಿ, then of course the umpire warned me, because that was the second time it was happening in this tournament. ಅದಕ್ಕೆ ಮುಂಚೆ ಕಟಕ್ನಲ್ಲಿ ಆಯಿತು ನೀವು ಹೇಳಿತಾರನೇ, ಕೆನ್ಯಾ ಮೇಲೆ. So again umpire Shepard was officiating that game as well, so that was the second instance. ಇದು ಆಮಿರ್ ಸೋಹೆಲ್ ಅವ್ರ ವಿಷಯ, ಪಾಕಿಸ್ತಾನ ವರ್ಸಸ್. ಸೊ ಇನ್ನೊಬ್ಬ ಅಂದ್ರೆ ಸನತ್ ಜಯಸೂರ್ಯ ವರ್ಸಸ್ ವೆಂಕಿ, ಹೇಗಿರುತ್ತೆ ಅಂತ? It was difficult to bowl. ಒಂಥರ ಅವರು ತುಂಬ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. One is on the wickets, on sort of a flatter wickets where there's not much of movement, and Sanath Jayasuriya being very unorthodox sort of a player, and ಒಂಥರ ತುಂಬಾನೇ ಸ್ಟ್ರಾಂಗ್ ಆಗಿದ್ರು. His cut was equally strong, so ಸ್ವಲ್ಪ ಹೊರಗಡೆ ಹಾಕಿದ್ರೆ he used to play the cut shot. So ಸರಿಪ್ಪ ಸ್ವಲ್ಪ ಹೊರಗಡೆ ಬರೋಣ ಅಂದ್ರೆ he used to go over square leg, and those sort of things, and he had ಒಂಥರ ಅದು ಪರ್ಪಲ್ ಪ್ಯಾಚ್ ಇತ್ತು ಅವ್ರಿಗೆ ವರ್ಲ್ಡ್ ಕಪ್ ಇಂದ. he revolutionized the batting, opening batting ಮತ್ತೆ taking advantage of the field restrictions. So ಈ ಥರದಲ್ಲಿ he revolutionized the whole approach towards batting. So it was difficult for me, probably. I bowled to several left-handers. It's not that I've not bowled to the left-handers at all, but with him ಸ್ವಲ್ಪ ಕಷ್ಟ ಆಗ್ತಾ ಇತ್ತು. Probably a mindset ಆ ಥರ ಆಗುತ್ತೆ, because I bowled to Brian Lara, Gary Kirsten, ಮತ್ತೆ Lance Klusener. There's quite a few left-handers, Adam Gilchrist. So but then when it comes to Sanath Jayasuriya, I found it slightly difficult. ಓಕೆ, ಇನ್ನೊಂದಂದ್ರೆ ಸೆಲೆಬ್ರೇಷನ್ ಒಂದು ಸ್ಟೈಲ್, ಜಸ್ಟ್ ಒಂದು ಕೈ ಫಿಂಗರ್ ಮೇಲೆ ಎತ್ಕೊಂಡು ಸೆಲೆಬ್ರೇಷನ್ ಮಾಡುವಂಥ ಒಂದು ಸ್ಟೈಲ್. ಸೊ ಇದ್ರ ಒಂದು ಯುನೀಕ್ ಸ್ಟೈಲ್ ಬಗ್ಗೆ, ಯಾಕಂದ್ರೆ ಸಾಕಷ್ಟು ಫಾಸ್ಟ್ ಬೌಲರ್ಸ್ ನೋಡಿದೀವಿ, ಆ ಒಂದು ಅಗ್ರೆಷನ್ ಇರುತ್ತೆ, ವಿಕೆಟ್ ಬಿದ್ದ ತಕ್ಷಣ ಒಂದು ಸೆಲೆಬ್ರೇಷನ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ವೆಂಕಿಲ ಒಂದು ಸೆಲೆಬ್ರೇಷನ್ ಸ್ಟೈಲ್ ಕಾಣಿಸ್ತಿರ್ಲಿಲ್ಲ. ಇಲ್ಲ, ಐ ಮೀನ್ see batsman out ಆದ್ಮೇಲೆ there's no point in being aggressive or those sort of things. Just I don't know how it happened, probably ಒಂಥರ ನ್ಯಾಚುರಲ್ ಆಗಿತ್ತು ಅಂತ ಕಾಣಿಸುತ್ತೆ ಅದು. ಸೊ ನಾನು ಒಂಥರ ಅಷ್ಟು ಈವನ್ ಕ್ಯಾಚಸ್ ಕೂಡ ಅಷ್ಟೇ, ನಾನು
I used to cover a lot of ground actually. ನಾವು ಕೇಳಿದೀವಿ ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್ ಹೂ ಕ್ಯಾನ್ ಫೀಲ್ಡ್ ಆಲ್ಸೋ. I was pretty confident. ನಾನು ತುಂಬಾ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಅಷ್ಟೊಂದು ಕ್ಯಾಚಿಂಗ್ ಪ್ರಾಕ್ಟೀಸ್ ಅವೆಲ್ಲ ಮಾಡಿದ್ದೆ ನಾನು, and also the throwing were pretty accurate. And so ಅದರಿಂದ ನಾನು ಕ್ಯಾಚಸ್ ಹಿಡಿದ್ರೂ ನಾ ಯೂಸ್ ಟು ಜಸ್ಟ್ ಟೇಕ್ ದ ಕ್ಯಾಚ್ ಅಂಡ್ ಜಸ್ಟ್ ರೋಲ್ ದ ಬಾಲ್ ಬ್ಯಾಕ್ ಟು ದಿ ಅಂಪೈರ್ ಅಷ್ಟೇ. ಐ ನೆವರ್ ಯೂಸ್ ಟು ಸೆಲೆಬ್ರೇಟ್. ಈಗ ಆಸ್ ಎ ಬೌಲರ್ ನಂತರ ಈಗ ಕೋಚ್ ಆಗಿ ಇದ್ದೀರಾ, ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ ಫೀಲ್ಡಲ್ಲಿ ಹೇಗೆ ವೆಂಕಿ ಅಂತ ಸಿಟ್ಟು ಬಂದಾಗ ವೆಂಕಟೇಶ್ ಪ್ರಸಾದ್ಗೆ ಹೇಗಿರ್ತಾರೆ? ದಟ್ ಈಸ್ ಅದು ಸ್ವಲ್ಪ ಒಂಥರ ಅದು ಇಲ್ಲಿ being a coach, I need to really control my emotions. I cannot, so that's very important because you're sort of you need to set an example one. Okay, ಮತ್ತೆ ನಾನು I need to be a leader. Okay, so I cannot show my emotions or anger. So ಅವೆಲ್ಲ ಸ್ವಲ್ಪ ತಡೆ ಹಿಡ್ಕೊಳ್ಬೇಕು. ಮತ್ತೆ ಆಲ್ಸೋ ಇನ್ನೊಂದೇನು ಅಂತಂದ್ರೆ ಐ ಹ್ಯಾವ್ ಟು ಶೋ ಅ ಲಾಟ್ ಆಫ್ ಪೇಷನ್ಸ್. ಇವಾಗ ನಾನು ಒಂಥರ ಮಾಡಿದ್ದೀನಿ ಬೌಲಿಂಗು, ಸೊ ಐ ಕೆನಾಟ್ ಎಕ್ಸ್ಪೆಕ್ಟ್ ದಿ ಅದರ್ಸ್ ಆಲ್ಸೋ ಟು ಡೂ ದ ಸೇಮ್ ವೇ ಅಲ್ವಾ. ಎವ್ರಿಬಡಿ ಆರ್ ಡಿಫ್ರೆಂಟ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮ್ಯಾನ್ ಮ್ಯಾನೇಜ್ಮೆಂಟ್ ಅದು ಇದು ಬರುತ್ತೆ, ಇಶ್ಯೂ ಬರುತ್ತೆ. ಸೊ ಐ ನೀಡ್ ಟು ಬಿ ಗುಡ್ ಇನ್ ದಾಟ್. ಐ ನೀಡ್ ಟು ಹ್ಯಾಂಡಲ್ ಯಾರು ಒಂದೊಂದು ಇಂಡಿವಿಜುವಲ್ನು ಬೇರೆ ಬೇರೆ ಥರ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಎಲ್ಲರೂ ಬೇರೆ ಬೇರೆ ಥರ, ಎಲ್ಲರೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ಸೊ ಆ ಥರ ಯೋಚನೆ ಮಾಡ್ತಾ ಇರ್ಬೇಕು ನಾನು. ಸೊ ಮೈ ಹೋಲ್ ವೇ ಆಫ್ ಥಿಂಕಿಂಗ್ ನಾವ್ ಹ್ಯಾಸ್ ಚೇಂಜ್ಡ್. ಸೊ and not only that, even I had to change. ವೆಂಕಟೇಶ್, ಒಂದು ಕಾಲದಲ್ಲಿ ಸೊ ಕನ್ನಡಿಗರು 6 ಜನ ಇದ್ರು ಟೀಮ್ ಇಂಡಿಯಾದಲ್ಲಿ. ಸೊ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತಾಡ್ಕೊಂಡು, ಸೊ ಹಾಗೆ ಯಾವ ರೀತಿ ಇರ್ತಾ ಇತ್ತು ಅಲ್ಲಿನ ಒಂದು ಅಟ್ಮಾಸ್ಫಿಯರ್, ಡ್ರೆಸ್ಸಿಂಗ್ ರೂಮ್ ಅಟ್ಮಾಸ್ಫಿಯರ್ ಮತ್ತೆ ಜೊತೆಗೆ ಫೀಲ್ಡ್ ಅಲ್ಲಿ? ವೆಲ್, ಇದು ನಾವು ಕ್ರಿಕೆಟ್ ಆಡ್ತಾ there was no ಕರ್ನಾಟಕ ಅಥವಾ ಬೆಂಗಳೂರು ಆ ಥರ ಏನಿರಲಿಲ್ಲ. It was ನಾವು ಟೀಮ್ ಆಡ್ತಾ ಇದ್ವಿ. I mean that's what is important actually. Whether it's you're from Karnataka or Andhra Pradesh or Hyderabad, ಆ ಥರ ಎಲ್ಲ ಇಲ್ವೇ ಇಲ್ಲ. It's about playing for the team. We're playing for the Indian team, as simple as that. Of course, ಇನ್ನೊಂದು ಏನು ಕಂಫರ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ನಾವು ಒಟ್ಟಿಗೆಲ್ಲ ಆಡಿದ್ದೀವಿ, ನಾವು ತುಂಬ ಮಾತಾಡಿದ್ದೀವಿ, ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಗುಡ್. ಸೊ ನನಗೆ ಗೊತ್ತು ಇವಾಗ ಶ್ರೀನಾಥ್ ಬೌಲಿಂಗ್ ಮಾಡ್ತಾ ನನಗೆ ಗೊತ್ತು ಏನು ಮಾಡ್ತಾ ಇದ್ದಾನೆ, ಅವ್ನು ಏನು ಯೋಚನೆ ಮಾಡ್ತಾ ಇದ್ದಾನೆ. ಸೊ ನಾನು ಅದಕ್ಕೆ ಯಾವ ಥರ ಮಾಡಬೇಕು ಬೌಲಿಂಗು ಅಂದ್ಬಿಟ್ಟು ಆ ಥರ ಗೊತ್ತಾಗ್ತಾ ಇತ್ತು. ಅಫ್ಕೋರ್ಸ್ ಅನಿಲ್ ಮಾಡ್ತಾ ಇದ್ದಾರೆ ಒಂದು ಕಡೆ. ಸೊ ಅನಿಲ್ ಅಫ್ಕೋರ್ಸ್ ಗೊತ್ತು, ಅನಿಲ್ ಬಾಲ್ ತೊಗೊಂಡ್ರೆ ಇಂಡಿಯಾನಲ್ಲಿ 5 ವಿಕೆಟ್ 6 ವಿಕೆಟ್. ಸೊ ನಮ್ಮ ಕೆಲಸ ಒಂದು ಕಡೆ ಆಗ್ತಾ ಇರೋದು ಬೌಲಿಂಗ್ನ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರೋದು ಬೌಲಿಂಗ್ನ. ಅಫ್ಕೋರ್ಸ್ ನಾವು ಹೊರಗಡೆ ಹೋದರೆ ಅದನ್ನೇ ರಿವರ್ಸ್ ಯೂಸ್ ಟು ಹ್ಯಾಪನ್. ಅನಿಲ್ ಯೂಸ್ ಟು ಮೇಕ್ ಶ್ಯೂರ್ ದಟ್ ಒಂಥರ ಟೈಟಾಗೆ ಮತ್ತು ಪ್ರೆಷರ್ ಬಿಲ್ಡ್ ಮಾಡೋರು. ಆ್ಯಂಡ್ ಶ್ರೀನಾಥ್ ಆ್ಯಂಡ್ ನಾನು ಇಬ್ಬರೂ ಒಟ್ಟಿಗೆ ವಿ ಯೂಸ್ ಟು ಗೋ ಫಾರ್ ವಿಕೆಟ್ಸ್. ಅದರಲ್ಲಿ ಅಫ್ಕೋರ್ಸ್ ಐ ಲರ್ನ್ ಎ ಲಾಟ್. ಶ್ರೀನಾಥ್ ಯೂಸ್ ಟು ಕ್ರಿಯೇಟ್ ಮೋರ್ ಪ್ರೆಷರ್ ದೆನ್ ಮೀ ಆ್ಯಂಡ್ that helped me to get wickets. So I need to thank Srinath a lot actually. I think he was a very very good bowler. Okay, ಯಾವತ್ತಾದ್ರೂ ಕನ್ನಡದಲ್ಲಿ ಸ್ಲೆಡ್ಜಿಂಗ್ ಮಾಡಿರೋದು ಉಂಟಾ ಯಾವ್ದಾದ್ರು ಒಬ್ಬ ಪ್ಲೇಯರಿಗೆ? ಅಲ್ಲ, ಒಂದ್ಸತಿ ನಾವು ಏನಾಗ್ತಾ ಇತ್ತು, ಇವಾಗ ಆಡ್ಬೇಕನ್ಸ್ದಿ ಆಸ್ಟ್ರೇಲಿಯಾನೋ ಇಂಗ್ಲೆಂಡ್ ಇಂಗ್ಲೀಷ್ ಎಲ್ಲ ಹೇಳ್ಬೇಕಾಯ್ತು. ಬಟ್ ಒಂದ್ ರಿಪೋರ್ಟರ್ ಹೋದಾಗ ಇದಕ್ಕೆ ಎಲ್ಲಿ ಹೇಳಿ ರೆಫ್ರಿಗೆ, ಆವಾಗ ನಾವು ವಿ ಹ್ಯಾಡ್ ಟು ಸೇ ನೋ ನಾನು ನನ್ನ ಭಾಷೆಯಲ್ಲಿ ಮಾತಾಡ್ಕೊಳ್ತಾ ಇದ್ದೆ, ನಾನು ಏನು ಹೇಳಿಲ್ಲ ಅನ್ನೋಂಥದ್ದು ಅಂತ ವಿ ಹ್ಯಾಡ್ ಟು ಜಸ್ಟ್ ಕವರ್ ಅಪ್ ಬೇಸಿಕ್ಲಿ. ಆ ಥರ ಒಂದೆರಡು ಸತಿ ಮಾಡಿದ್ದೀನಿ ನಾನು. ಸೊ ಒಂದ್ಸತಿ ರೆಫ್ರಿಗೆ ಹೋದಾಗ ನಾನು ಹೇಳಿ ಇಲ್ಲಪ್ಪ ನನ್ನ ಭಾಷೆಯಲ್ಲಿ ಮಾತಾಡಿದ್ದೀನಿ ನಾನು, ಐ ಡಿಂಟ್ ಸೇ ಎನಿಥಿಂಗ್ ಆ ಥರ. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ ಕ್ರಿಕೆಟಿಂಗ್ ಇಶ್ಯೂ, ಐ ಥಿಂಕ್ ದಿ ICC needs to allow a few of the cricketers to sort of express themselves on the field as long as they are not crossing that line. ಪರವಾಗಿಲ್ಲ, ಫೇರ್ ಎನಫ್. ಸೊ ಆ ಥರ ಇರಬೇಕು. ಇಲ್ಲಾಂದ್ರೆ ನಾವು ಎಲ್ಲರಿಗೂ ಬಾಯಿಗೆ ಪಟ್ಟಿ ಕಟ್ಬಿಟ್ಟು ಆಡಬೇಕು ಅಂತಂದ್ರೆ ದೇರ್ ಇಸ್ ನೋ ಫನ್. ಬಿಕಾಸ್ ಈವನ್ ನಾವು ಒಂಥರ ಸ್ಯಾಂಡ್ಲ್ವುಡ್ ನಲ್ಲಿ ಆಕ್ಟ್ರೆಸ್ ಎಲ್ಲ ಎಂಟರ್ಟೈನ್ ಮಾಡ್ತಾರೆ ನೋಡಿ, ಅದೇ ತರ ನಾವು ಈವನ್ ವಿ ಆರ್ ಆಲ್ ಎಂಟರ್ಟೈನರ್ಸ್ ಬೇಸಿಕ್ಲಿ. ಸೊ ನಾವು ಚೆನ್ನಾಗಿ ಆಡೋದನ್ನ ಕಾಂಪಿಟೇಟಿವ್ನೆಸ್, ಅಗ್ರೆಷನ್ ನೋಡಕ್ ಎಷ್ಟೊಂದು ಜನ ಬರ್ತಾರೆ. ಓಕೆ, ಖಂಡಿತ. ಸ್ಯಾಂಡಲ್ವುಡ್ ಮತ್ತೆ ಬಾಲಿವುಡ್ ಅಂದಾಗ ಒಂದು ಜ್ಞಾಪಕ ಬಂತು, ಕ್ರಿಕೆಟರ್ಸ್ಗೂ ಮತ್ತೆ ಬಾಲಿವುಡ್ ಇಲ್ಲ ಸ್ಯಾಂಡಲ್ವುಡ್ಗೂ ಒಂದು ರೀತಿಯ ಒಂದು ನಂಟಿದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಹೆಸರು ಜೊತೆ ಲಿಂಕಪ್ ಆಗ್ತಾನೆ ಇರುತ್ತೆ. ಸಾಕಷ್ಟು ಕ್ರಿಕೆಟರ್ಸ್ ಹೆಸರು ಲಿಂಕಪ್ ಆಗ್ತಾ ಇರುತ್ತೆ. ಸೊ ವೆಂಕಿ ಯಾರ ಜೊತೆ ಲಿಂಕಪ್ ಆಗ್ತಾ? ಸೊ ಐ ಥಿಂಕ್ ನೀವು ಈ ಕ್ವೆಶ್ಚನ್ ಯಾರ್ದು ಲಿಂಕ್ ಆಗ್ತಾ ಇದೆ ನೋಡಿ, ಅವ್ರನ್ನ ಕೇಳಬೇಕು, ನನ್ನಲ್ಲ. ಸೊ ಪ್ರಾಬ್ಲಿ. ಸೊ ಬಟ್ ಎನಿವೇ ಐ ಎಂಜಾಯ್ ವಾಚಿಂಗ್ ಮೂವೀಸ್. ತುಂಬಾನೇ ಕನ್ನಡ ಪಿಕ್ಚರ್ಗಳು ನೋಡ್ತಾ ಇದ್ದೆ ಮುಂಚೆ. ನಮ್ಮ ಡಾಕ್ಟರ್ ರಾಜ್ ಅವರೆಲ್ಲ ಇದ್ದಾಗ ಅವರು ವಿಷ್ಣುವರ್ಧನ್ದು ಅದೆಲ್ಲ ತುಂಬಾನೇ ಪಿಕ್ಚರ್ ನೋಡ್ತಾ ಇದ್ದೆ ನಾನು. ಸ್ಟೋರಿ ಲೈನ್ ಚೆನ್ನಾಗಿತ್ತು, ಹಾಡುಗಳು ತುಂಬಾನೇ ಚೆನ್ನಾಗಿತ್ತು. ಸೊ ಅಬೌಟ್ ಯುವರ್ ಪರ್ಸನಲ್ ಲೈಫ್, ಸೊ ಹೇಗೆ ಕ್ರಿಕೆಟ್ ಮತ್ತು ಪರ್ಸನಲ್ ಲೈಫನ್ನು ಹೇಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ? ಯಾಕಂದರೆ ಸಾಕಷ್ಟು ದಿನ ಹೊರಗಡೆ ಇರ್ತೀರಾ, ಸೊ ಹೇಗೆ ಮ್ಯಾನೇಜ್ ಮಾಡೋದು? ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ದೆನ್ ಐ ಥಿಂಕ್ ಐ ನೀಡ್ ಟು ರಿಯಲಿ ಬಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಮೈ ವೈಫ್ who's been so understandable. Of course, ಎಲ್ಲರೂ ಇದನ್ನೇ ಹೇಳೋದು ಫಸ್ಟು.
ಯಾಕಂದ್ರೆ ನೋಡ್ತಾ ಇರ್ತಾರೆ. Yeah, but it's a genuine thing which I'm saying. She is, Jayanti is my wife's name, so she is working as well. So, but still, ontara, she has given me a lot of confidence, a lot of support, and my son, of course, Prithvi, who is going to turn 11 next month. Yeah, even he's been very supportive. ಕೇಳ್ತಾ ಇರ್ತಾನೆ ಫೋನ್ ಮಾಡ್ಬಿಟ್ಟು, ಏನಾಯ್ತು ಸ್ಕೋರು, ಯಾಕೆ ಈ ಥರ ಆಡಿದ್ರಿ ಒಂದ್ಸತಿ, ಸೊ ನೀನು ಅವನ್ನ ನೀನು ಡ್ರಾಪ್ ಮಾಡಬೇಕು ಅಥವಾ ಇವನಿಗೆ ಈ ಥರ ಹೇಳ್ಕೊಡು ಬೌಲಿಂಗು ಹಂಗಾತು. It's all very nice to hear when you're traveling so much. ಪ್ರಸಾದ್, ರ್ಯಾಪಿಡ್ ರೌಂಡ್ ಕ್ವಶನ್, ಕೆಲವೊಂದು ಕ್ವಶನ್ಸ್ ಇದೆ, ಒನ್ ವರ್ಡ್ ಅಲ್ಲಿ ಆನ್ಸರ್ ಬೇಕು. ಓಕೆ, ಸ್ಟಾರ್ಟ್. ವೆಂಕಿ ಕ್ರಿಕೆಟರ್ ಆಗದೆ ಇದ್ದಿದ್ರೆ? ನನಗೆ ಇವಾಗ ನೀವು ತುಂಬಾ ಯೋಚನೆ ಮಾಡಿಸ್ತಾ ಇದ್ದೀರಾ. ಇನ್ ಒನ್ ವರ್ಡ್. I don't know, probably a pilot. ವೆಂಕಿ ಏನಾದರೂ ಪೊಲಿಟಿಷಿಯನ್ಸ್ ಆಗಿದ್ರೆ? Oh no way, that's not my cup of tea. ವೆಂಕಿ ಆಕ್ಟರ್ ಆಗಿದ್ರೆ ಹೀರೋಯಿನ್ ಅನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ? I don't have any favorite heroines. ಡ್ರೀಮ್ ಗರ್ಲ್? Dream girl, I mean, probably nobody, just my wife. ವೆಂಕಿ ವಾಂಟ್ ಟು ಡೇಟ್ ವಿತ್? ನೀವು ನಾನು ಮನೆಗೆ ಹೋಗ್ಬೇಕಾ ಬೇಡವಾ ಹೇಳಿ ಅದನ್ನು ಸ್ವಲ್ಪ. ವಾಂಟ್ ಟು ಡೇಟ್ ವಿತ್? ಇಲ್ಲಪ್ಪ, well, I don't have anybody, sorry. Probably I think ನಾನು ಈ ಪ್ರೋಗ್ರಾಮ್ನ ನೋಡ್ತಾ ಇರೋರಿಗೆ ಸ್ವಲ್ಪ ಬೇಜಾರಾಗ್ಬೋದೇನೋ, ಏನಪ್ಪ ಇದು ವೆಂಕಿ ಇಷ್ಟೊಂದು, ಬಟ್ that's how I am. I don't think I would. ಒಂದು ಬೆಸ್ಟ್ ಟೂರ್ ವೆಂಕಿ ಮಾಡಿರುವಂಥದ್ದು, ಬೆಸ್ಟ್ ಸ್ಪೆಲ್, ಬೆಸ್ಟ್ ಟೂರ್ ಕ್ರಿಕೆಟಿಂಗ್ ಕರಿಯರ್. Best spell, probably the spell against Pakistan at Chennai. Then lastly, ವೆಂಕಿಯ ಫೇವ್ರೆಟ್ ನಿಕ್ ನೇಮ್? ವೆಂಕಿ ಅಂತ ಕೆಲವು ಕರೀತಾರೆ. ಶ್ರೀನಾಥ್ ಜಿಂಕೆ ಅಂತ ಶುರು ಮಾಡಿದ ನನಗೆ, ಯಾಕಂದ್ರೆ ಐ ಯೂಸ್ ಟು ಒಂಥರ, I don't know, probably the way I used to approach the ball while fielding, so ಒಂಥರ ಜಿಂಕೆ ಥರ ಹೋಗ್ತೀಯ ಗುರು ನೀನು ಅಂತ ನಾ ಹೇಳ್ತಾ ಇರ್ತಾನೆ. ಸೊ ಅದೊಂಥರ ಜಿಂಕೆ ಅಂತ ಶುರು ಆಗ್ಬಿಟ್ಟಿತ್ತು ಒಂದ್ಸತಿ. ಈವನ್ ಕೆಲವರು ನನಗೆ ರಾಬಿನ್ ಸಿಂಗ್ ಅವ್ರ ಸಚಿನ್ ಅವರೆಲ್ಲ ಒಂದ್ಸತಿ ಜಿಂಕ್ಸ್ ಅಂತಾರೆ. ಬಟ್ ವಾಟ್ ಈಸ್ ದಿಸ್ ಗೋಪಾಲ್? ಗೋಪಾಲ್ ಅದು ಹೆಂಗೆ ಶುರು ಆಯ್ತು ಅಂದ್ರೆ ಅದು ಕೇಳ್ಬೇಕು ನೀವು ಸ್ಟೋರಿ. ಫಸ್ಟು ನನಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ದ. ಇದೆಲ್ಲ ಶ್ರೀನಾಥ್ ಮಾಡೋ ಕೆಲಸ ಇವೆಲ್ಲ. ಹಿ ಹ್ಯಾಡ್ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್ ಆ್ಯಕ್ಚುಲಿ, ಆ್ಯಂಡ್ ಹೀಸ್ ಒಂಥರ ಕರೆಕ್ಟಾಗಿ ಹೆಸರುಗಳು ಕೊಡೋನು, ಒಂಥರ ಅವನು ಎಲ್ಲರಿಗೂ ಹೆಸರುಗಳು ಕೊಡ್ತಾರೆ, ಅವನಿಗೆ ಮಾತ್ರ ಹೆಸರು ಬೇಡ ಅಂತ ಬೇರೆ. ಬಟ್ ಯಾವ ಥರ ಶುರು ಆಯಿತು ಅಂತಂದರೆ, ಒಂಥರ ನಾನು ತುಂಬ ಕೋಪಿಷ್ಟ, ಮುಂಗೋಪಿ, ಆಮೇಲೆ ಗೋಪಿ, ಗೋಪಾಲ್, ಈ ಥರ ಶುರು ಆಗೋಯ್ತು. ಓಕೆ ಪ್ರಸಾದ್, ಲಾಸ್ಟ್ಲಿ ಈಗ ಯಂಗ್ಸ್ಟರ್ಸ್ ಸಾಕಷ್ಟು ಜನ ನಿಮ್ಮ ಅಂಡರ್ ಪಳಗ್ತಾ ಇದ್ದಾರೆ. ಸೊ ಈಗ ನಾವು ನೋಡಿದ್ದೀವಿ ಸಾಕಷ್ಟು ಒಂದು ಡಿಫ್ರೆನ್ಸ್, ಹಳೆ ಫಾಸ್ಟ್ ಬೌಲರ್ಸ್ಗೂ ಈಗಿರೋ ಫಾಸ್ಟ್ ಬೌಲರ್ಸ್ಗೂ ಸಾಕಷ್ಟು ಡಿಫ್ರೆನ್ಸ್ ನಾವು ನೋಡಿದ್ದೀವಿ. ಫೀಲ್ಡಲ್ಲೇ ಗೊತ್ತಾಗ್ತಾ ಇದೆ ವೆಂಕಟೇಶ್ ಪ್ರಸಾದ್ ಎಷ್ಟು ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ. ಸೊ ಡಿಸಿಪ್ಲಿನ್ ಎಷ್ಟು ಬಂದಿದೆ ಅನ್ನೋದು. ಸೊ ಕೊನೆಯದಾಗಿ ನೀವು ಏನು ಒಂದು ಕಿವಿ ಮಾತನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಫಾಸ್ಟ್ ಬೌಲರ್ಸ್ಗೆ? ಅಬ್ಸಲ್ಯೂಟ್ಲಿ, ನೀವೇ ಹೇಳಿದ್ರಿ ಇದನ್ನು, ಡಿಸಿಪ್ಲಿನ್ ಇಸ್ ದ ಮೋಸ್ಟ್. ವೆದರ್ ಏನೇ ಮಾಡಲಿ, ಡಿಸಿಪ್ಲಿನ್ ಆ್ಯಂಡ್ ಆಟಿಟ್ಯೂಡ್, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೀಯಿಂಗ್ ಫೋಕಸ್ಡ್ on the job on hand, I think ತುಂಬಾನೇ ಇಂಪಾರ್ಟೆಂಟು. So when you're doing a job, one is you need to be focused, you need to enjoy the job what you're doing. ಆಮೇಲೆ on top of that there are ತುಂಬ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ ಬೇರೆ ಕಡೆಯಿಂದ. ಬಟ್ ನಾವು ಯಾವ ಥರ ಇರಬೇಕು ಅಂದರೆ, we need to be so focused that ಒಂಥರ ಡಿಸ್ಟ್ರಾಕ್ಷನ್ಸ್ನ ನಾವು we shouldn't allow that to get the better of us. I mean, so I think for that being disciplined is very important. So nandu, that's my main area, being disciplined, setting an example to others basically. ಓಕೆ ವೆಂಕಟೇಶ್, ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ಸಾಕಷ್ಟು ಒಂದು ವಿಷಯಗಳನ್ನು ಹೇಳಿದಿರಾ, ಸಾಕಷ್ಟು ಒಂದು ಕಿವಿ ಮಾತುಗಳನ್ನು ಹೇಳಿದಿರಾ, ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ರೇಹಮಾನ್. ಇದು ಈ ವಾರದ ಸಖತ್ ಮಾತು. ಮುಂದಿನ ವಾರ ಇನ್ನೊಬ್ಬ ಸೆಲೆಬ್ರಿಟಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಿಕ್ಕ